ಅವರಿಗೆ ವಂದಿಸ್ತಾ ಇಲ್ಲಿ ನಾವು ಕಲರ್ಸ್ ನಲ್ಲಿ ಸರ್ವೆ ನಂಬರ್ 35ರಲ್ಲಿ 2 ಎಕರೆ 20 ಗುಂಟೆ ಜಮೀನು ತಿಮ್ಮಯ್ಯ ಕೋಡಳ್ಳಿ ತಿಮ್ಮಯ್ಯ ಅವರಿಗೆ ಮಂಜೂರಾಗಿರೋದು. ಇದು 91-92ರಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 91-92ರಿಂದ ಈ ಜಮೀನೆಲ್ಲ ಇವರು ಮುತ್ತು ವ್ಯವಸಾಯ ಮಾಡ್ತಾ ಇದ್ದಾರೆ. ಆದ್ರೆ ಇತ್ತೀಚೆಗೆ ತಿಮ್ಮಯ್ಯ ಯಾರಿಗೋ ಜಮೀನು ಮಾರಿದ್ದಾರೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದಿದ್ರು. ಅದನ್ನ ಇಲ್ಲೇ ಗುಪ್ಪಳ್ಳಿ ಗ್ರಾಮದಲ್ಲಿ ನಾವೆಲ್ಲ ಸೇರಿದ್ವಿ. ಇವರೆಲ್ಲ ದೊಡ್ಡವರೆಲ್ಲ ಸೇರಿ ಮಾತಾಡಿದಾಗ ಇಲ್ಲ ತಿಮ್ಮಯ್ಯನವ್ರಿಗೂ ಮಾರಿರೋದು ಕ್ರಮ ಇದಾಗಿದೆ. ಅದು ತಮ್ಮನಿಗೂ ಬರ್ಬೇಕು ಜಮೀನು. ತಿಮ್ಮಯ್ಯನ ಮಕ್ಕಳಿದ್ದಾರೆ, ತಮ್ಮನ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಸೇರ್ಬೇಕಾಗಿರ್ಬೇಕು ಜಮೀನು. ತಿಮ್ಮಯ್ಯನ ಒಬ್ಬನ್ ಮಾಡ್ಕೊಂಡ್ರೆ ಇದು ಉಚಿತ ಆಗಲ್ಲ, ಇದು ಕಾನೂನು ಬಾಹಿರ ಅಂತ ಮಾತಾಡಿ ಅಗ್ರಿಮೆಂಟ್ ಅವ್ರಿಗೆ ಏನೋ ಸ್ವಲ್ಪ ಕೊಟ್ಬಿಟ್ಟು ಅವನ್ ತೀರ್ಮಾನ ಮಾಡಕ್ಕೆ ರೆಡಿ ಮಾಡಿದ್ರು. ಅವ್ರು ಒಪ್ಪಿಲ್ಲ. ಆಮೇಲೆ ಇದನ್ನ ಮತ್ತೆ ಅವರು ಉಳುಮೆ ಮಾಡಕ್ ಬಂದಾಗ ಮತ್ತೆ ಬೇರೆಯವರು ಅಡ್ಡ ಬಂದಿದ್ರು. 112ಗೆ ಫೋನ್ ಮಾಡಿ ಅವ್ರು ತರಿಸಿದ್ರು, ಇದು ಪೊಲೀಸರನ್ನು ತರಿಸಿದ್ರು. ಆಮೇಲೆ ಪೊಲೀಸ್ ಅವರು ನೀವು ಸ್ಟೇಷನ್ ಬಂದು ಏನಾದ್ರು ಇದ್ರೆ ಇತ್ಯರ್ಥ ಮಾಡ್ಕೊಂಡು ಅಂತ ಹೇಳಿದ್ರು. ಆ ಸ್ಟೇಷನ್ಗೆ ಹೋಗಿ ಎಲ್ಲ ಬೋತ್ ಕಡೆಯವರು ಎರಡು ಕಡೆಯವರು ಸ್ಟೇಷನ್ ಹತ್ರ ಬಂದು ಸುಮಾರು ಗಂಟೆಗಳ ಹತ್ರ ಮಾತಾಡಿ ಆಮೇಲೆ ಫೈನಲ್ ಆಗಿ ನಮ್ಮ ಸಾಹೇಬ್ರ ಹತ್ರ ಹೋಗಿ ಮಾತಾಡಿದ್ವಿ. ಅಲ್ಲಿ ಅವ್ರು ಏನ್ ಹೇಳಿದ್ರು, ನಿಮ್ ದಾಖಲೆ ಕರೆಕ್ಟ್ ಆಗಿದೆ, ಯಾರು ದಾಖಲೆ ಇದ್ರೆ ಅವರನ್ನ ಯಾವ ಜಮೀನಲ್ಲಿ ಕೆಲಸ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಅದು ಮಿಕ್ಕಿದವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅದೇ ಪರವಾಗಿ ಅದರ ವಿಧವಾಗಿ ಇದನ್ನ ಒಂದು ಇದು ಮಾಡ್ಬೇಕಾಗಿತ್ತು, ಪೋಡಿ ಮಾಡ್ಬೇಕಾಗಿತ್ತು. ಆ ಪೋಡಿಗೆ ಎಲ್ಲ ಕೊಟ್ಟಿದ್ವಿ. ಪೋಡಿಗೆ ಅಲ್ಲಿ ಒಂದು ತಕರಾರು ಅರ್ಜಿ ಮಾಡಿದ್ರು. ಆ ತಕರಾರಿಗೆ RI ಮತ್ತೆ ಸೆಕ್ರೆಟರಿ ಬಂದು ಎಲ್ಲ ಮಾಜರ್ ಮಾಡಿ ಇದು ತಿಮ್ಮಯ್ಯನವ್ರದ್ದು ಜಮೀನು ಅಂತ ಕನ್ಫರ್ಮ್ ಆಗಿ ಕೊಟ್ಟಿರೋದ್ರಿಂದ ಮತ್ತೆ ನಮ್ಮ ತಹಶೀಲ್ದಾರ್ ಸಾಹೇಬರು ಇದು ಲೀಗಲ್ ಒಪಿನಿಯನ್ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಇವಾಗ ಲೀಗಲ್ ಒಪಿನಿಯನ್ ಹೋಗಿದೆ. ಲೀಗಲ್ ಒಪಿನಿಯನ್ ಇಂದ ಬಂದಾಗ ಇದನ್ನ ಪೋಡಿ ಮಾಡಿ ತಿಮ್ಮಯ್ಯನ ಹೆಸರಿಗೆ ಕರೆಕ್ಟ್ ಆಗಿ ಕೂರಿಸ್ಬಿಟ್ಟು ಮುಂದಿನ ವ್ಯವಸಾಯ ಅವರೇ ಮಾಡ್ಕೊಳ್ಳೋ ಒಂದು ರೀತಿಯಲ್ಲಿ ನಮ್ಮ ತಹಶೀಲ್ದಾರ್ ಸಾಹೇಬರು ಹೇಳಿದ್ದಾರೆ. ಈ ಎಲ್ಲಾ ದಾಖಲೆಗಳು ತಿಮ್ಮಯ್ಯನ ಪರವಾಗಿರೋದ್ರಿಂದ ಇದು ಯಾವುದೇ ಒಂದು ಬೋಗಸ್ ಜಮೀನಲ್ಲ. ಬೇರೆಯವರು ಯಾವುದೇ ಒಂದು ಬೋಗಸ್ ಜಮೀನು ಅಂತ ದಾಖಲೆಗಳು ಬಂದು ಎತ್ಕೊಂಡ್ಬಂದು ಇದು ನಮ್ದು ಅಂತ ಬಂದಿದ್ರು. ಆದ್ರೆ ಅವ್ರಿಗೆ ಏನಿಂದ ಬಂದಿದೆಯೋ ಗೊತ್ತಿಲ್ಲ, ಯಾರು ಮಾಡ್ಕೊಟ್ಟಿದಾರೋ ಬಂದಿಲ್ಲ. ಆದ್ರೆ ಈ ದಾಖಲೆ ಪ್ರಕಾರ ಎಲ್ಲಾ ದಾಖಲೆಗಳು ತಿಮ್ಮಯ್ಯನ ಪರವಾಗಿದೆ. ಸ್ಕೆಚ್ ಸಮೇತ, RTC ಸಮೇತ, ಮತ್ತೆ ಸಾಗುವಳಿ ಸಮೇತ ಎಲ್ಲ ಇರೋದ್ರಿಂದ ಇದು ಈ ತಿಮ್ಮಯ್ಯನಿಗೆ ಸೇರ್ಬೇಕಾಗಿದ್ದ ಜಮೀನು ಆಗಿರೋದ್ರಿಂದ ಇದು ಬೇರೆ ಅವರಿಗೆ ಅಕ್ರಮ ಪ್ರವೇಶ ಅವರಿಗೆ ಕಡಿವಾಣ ಹಾಕಿ ಅವ್ರ ಮೇಲೆ ಕಾನೂನುಬದ್ಧವಾಗಿ ಕ್ರಮ ಜರುಗಿಸಬೇಕಲ್ಲಿ ತಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ಕೋರ್ತಾ ಇದ್ದೀನಿ. ಜೈ ಭೀಮ್ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಒಂದೆಡೆ ಮುಳಬಾಗಿಲು ತಾಲೂಕು ಬೈರ್ಕೂರು ಹೋಬಳಿ ಕಲ್ಲರ್ಸ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ಕೋಡಿಪಲ್ಲಿ ತಿಮ್ಮಯ್ಯನಿಗೆ LND RO 210/1992 2.5 ಎಕರೆ ಜಮೀನು ಮಂಜೂರಿ ಸರ್ಕಾರದಿಂದ ಮಂಜೂರಾಗಿರ್ತದೆ. ಆ ಮಂಜೂರಿಯಂತೆ ಮುಟೇಶನ್ ಮತ್ತು ಖಾತೆನೂ ಸಹ ಕೋಡಿಪಲ್ಲಿ ತಿಮ್ಮಯ್ಯನವರಿಗೆ ಆಗಿರ್ತದೆ. ಮಧ್ಯದಲ್ಲಿ ಇವರು ಕುಟುಂಬದ ಆರ್ಥಿಕ ಕಷ್ಟಗಳಿಂದ ಯಾರಿಗೋ ಒಬ್ಬರಿಗೆ ರಾಮಣ್ಣಪ್ಪನವರಿಗೆ 1 ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಹಾಕಿರ್ತಾರೆ. ಅಗ್ರಿಮೆಂಟ್ ಹಾಕಿ 20 ವರ್ಷ ಆಗಿರ್ತದೆ. 20 ವರ್ಷದಿಂದ ಇದು ಮಾರಾಟ ಮಾಡಿದ ಕೋಡಿಪಲ್ಲಿ ತಿಮ್ಮಯ್ಯ ಕೇಳ್ಕೊಂಡು ಯಾವುದೇ ರೀತಿಯ ನೋಂದಣಿ ಮಾಡಿಸ್ಕೊಂಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಮಣಪ್ಪನವರ ಒಂದು ನೆಂಟರಾದ ಕೃಷ್ಣಾರೆಡ್ಡಿ ಅವರು ಬೇರೆಯವರಿಗೆ ಮಾರಾಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೋಡಿಪಲ್ಲಿ ತಿಮ್ಮಯ್ಯನವರು ಇಲ್ಲ ಸಲ್ಲದ ತೊಂದರೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರದ ವತಿಯಿಂದ ದರ್ಖಾಸ್ ಪೋಡಿ ಆಂದೋಲನದಲ್ಲಿ ಇವ್ರದ್ದು 125 ಆಗಿರ್ತದೆ. ಅದೇ ರೀತಿ ಸರ್ವೆ ಇಲಾಖೆಯವರು ಸರ್ವೆ ಮಾಡೋದು ಬಂದಾಗ ಕಲ್ಲರ್ಸ್ನಳ್ಳಿ ಗ್ರಾಮದ ಕೃಷ್ಣಾರೆಡ್ಡಿ ಅವರು ತೊಂದರೆ ಮಾಡಿರ್ತಾರೆ. ಆಮೇಲೆ ತದನಂತರ ಕಂಪ್ಲೇಂಟ್ ಕೊಟ್ಟಿರ್ತಾರೆ ತಹಸೀಲ್ದಾರ್ಗೆ. ತಹಸೀಲ್ದಾರ್ ಅವರು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಲೀಗಲ್ ಒಪಿನಿಯನ್ಗೆ ಹೋಗಿರ್ತದೆ. ಲೀಗಲ್ ಒಪಿನಿಯನ್ಗೆ ಆದ್ಮೇಲೆ ಬಂದ ತಕ್ಷಣ ನಮ್ಮ ತಿಮ್ಮಯ್ಯನವರಿಗೆ ಮುಟೇಶನ್ RTC ಅಂತೆ ಸರ್ವೆ ಮಾಡಿಸಿ ಅವ್ರಿಗೆ ದಾಖಲೆ ಮಾಡ್ಕೊಡ್ಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಳ್ತೀವಿ.
ಏನ್ ಸಮಸ್ಯೆ ಇದೆ, ನಿಮ್ಗೇನು ಅಡ್ಡಿ ಆಗ್ತಾ ಇದೆ? ಏನಿಲ್ಲ, ಕೋಡ್ಬೆಲ್ ತಿಮ್ಮನವರು ರಮಣಪ್ಪನವರಿಗೆ ಒಂದು 25 ವರ್ಷದಿಂದ ಬೇರೆಯವರಿಗೆ ಕರಾರು ಅಗ್ರಿಮೆಂಟ್ ಹಾಕಿರ್ತಾರೆ. ಆ ಕರಾರು 20 ವರ್ಷ ಆಗಾಯ್ತು. ಈಗ 1 to 5 ಆದ್ಮೇಲೆ ಇವು ಪೋಡಿ ಆದ್ಮೇಲೆ ತಿಮ್ಮಯ್ಯನ ಹೆಸರಿಗೆ ಪಾಣಿ ಕುಟ್ಕೊಳ್ತದೆ. ಈಗ ರಮಣಪ್ಪನವ್ರು ಬರೋದಿಲ್ಲ. ಅವ್ರು ರಮಣಪ್ಪ ಸಂಬಂಧಿ ಒಬ್ಬ ಕೃಷ್ಣಾರೆಡ್ಡಿ ಅಂತ ಬರ್ತಾನೆ, ಇದು ನನಗೆ ಸೇರಿದ್ದಂತ. ಬಟ್ ಕೃಷ್ಣಾರೆಡ್ಡಿಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕೃಷ್ಣಾರೆಡ್ಡಿ ಅವರ ತಾತನ ಹೆಸರಲ್ಲಿ ಬೋಗಸ್ ದಾಖಲೆಯನ್ನ ಮಾಡಿಕೊಂಡು ಬಂದಿರ್ತದೆ. ಆ ಬೋಗಸ್ ಎಲ್ಲಿಂದ ಬಂತು, ಯಾರು ಮಾಡ್ಕೊಟ್ರು ಅಂತ ತನಿಖೆ ಆಗ್ಬೇಕು ಫಸ್ಟ್. ಆ ತನಿಖೆ ಆದ್ಮೇಲೆ ಯಾರು ಮಾಡಿರೋ ಅವ್ರಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಇದರಲ್ಲಿ ತಹಸೀಲ್ದಾರ್ಗೆ ಒಂದು ಮನವಿ ಮಾಡ್ಕೊಟ್ಟು, ಈ ಕೊಂಡಪಲ್ಲಿ ತಿಮ್ಮಯ್ಯ ಮತ್ತು ಕೋಟಪಲ್ಲಿ ತಿಮ್ಮಯ್ಯ ಮತ್ತು ಶ್ರೀರಾಮಪ್ಪ ಇವರು ಒಟ್ಟು ಕುಟುಂಬದಲ್ಲಿ ಇರುವಾಗ ಇದು ಸರ್ಕಾರದ ಎಡವಡೆಯಾಗಿ ಬರ್ತದೆ. ಈ ಜಮೀನನ್ನು ಬಿಟ್ರೆ ಯಾವುದು ಜಮೀನು ಇರುವುದಿಲ್ಲ. ಈ ಜಮೀನಲ್ಲೇ ಅವರು ವ್ಯವಸಾಯ ಮಾಡ್ಕೊಳ್ಬೇಕು, ಜೀವನ ಮಾಡ್ಕೊಳ್ಬೇಕು, ಎಲ್ಲಾ ರೀತಿಯ ಜೀವನವನ್ನು ಮಾಡ್ಕೊಳ್ಬೇಕು. ಇದೊಂದು ಬಿಟ್ರೆ ಯಾವುದಿಲ್ಲ. ಅದನ್ನ ಅರ್ಥ ತಾವು ಸಂಬಂಧಪಟ್ಟ DTO ಆಗಲಿ ತಹಸೀಲ್ದಾರ್ ಆಗಲಿ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೇನೆ. ಮುಳಬಾಗಿಲು ತಾಲೂಕು ಮೈರ್ಕೂರು ಹೋಬಳಿ ಗುಡಿಪಲ್ಲಿ ಪಂಚಾಯತಿಯ ಕಲ್ಲಾರ್ಸ್ನಲ್ಲಿ ಸರ್ವೆ ನಂಬರ್ 35ರಲ್ಲಿ ಕೋಡಿಪಲ್ಲಿ ತಿಮ್ಮಯ್ಯ ಸಣ್ಣ ವೆಂಕಟರಮಣ 2 ಎಕರೆ 20 ಗುಂಟೆ 1991-2ರಲ್ಲಿ ಮಂಜೂರಾಗಿದ್ದು, ಆಗಿನಿಂದಲೂ ಸಾಗುವಳಿ ಚೀಟಿ, ಪೊಸಿಷನ್ ಅಲ್ಲಿ ಮುಟೇಶನ್, ಪಾಣಿ, ಪ್ರೆಸೆಂಟ್ ಪಾಣಿ ಇದೆಲ್ಲ ಹೊಂದಿದ್ದು, ಈ ಜಮೀನಿನಲ್ಲಿ ಆವಾಗಿನಿಂದಲೂ ನಾವು ಇದರಲ್ಲಿ ದುಡಿಮೆ ಮಾಡ್ತಾ ಇದ್ದಿದ್ದು. ಆವಾಗ ನಮ್ಮ ದೊಡ್ಡಪ್ಪ ಅವರು ತಿಮ್ಮಣ್ಣ, ನಮ್ಮಪ್ಪ ಅವರು ಶ್ರೀರಾಮಪ್ಪ ಅವರು 20 ವರ್ಷದ ಹಿಂದುಗಡೆ ಅವ್ರು ಯಾರಿಗೋ 1 ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟು, ಈಗ ನಮ್ಮದೇ ಜಮೀನು ಪೊಸಿಷನ್ ಹಾಗೂ 25 ವರ್ಷದಿಂದನೂ ನಾವೇ ಉಳುಮೆ ಮಾಡ್ಕೊಂಡು ನಾವೇ ಇದ್ದೀವಿ. ಇವಾಗ ಕೂಡ ಪೊಸಿಷನ್ ಅಲ್ಲಿ ನಾವೇ ಇದ್ದೀವಿ. ಇವಾಗ 3rd ಯಾರೋ ಬಂದು ಇದು ಜಮೀನು ನಮ್ಮದು ಉಳುಮೆ ಮಾಡಬೇಡ್ರಿ, ದಯವಿಟ್ಟು ದಂಡಾಧಿಕಾರಿಗಳಿಗೆ, ಕಂದಾಯ ಇಲಾಖೆ, ಸರ್ವೆ ಇಲಾಖೆ ನಮ್ಮ ಜಮೀನು ನಮ್ಗೆ ದಾಖಲಾತಿಗಳು ಯಾವ ರೀತಿ ಏನಿದೆಯೋ ಲೀಗಲ್ ಆಗಿ ನಮ್ಗೆ ಮಾಡಿಕೊಡಿ. ನಮ್ಗೆ ಈ ಜಮೀನು ಬಿಟ್ರೆ ನಮ್ಗೆ ಯಾವ ಜಮೀನು ಇಲ್ಲ, ನಮಗೂ ಮಕ್ಕಳು ಮರಿ ಇದ್ದಾರೆ, ದಯವಿಟ್ಟು ಸ್ವಲ್ಪ ಅನುಕೂಲ ಮಾಡಿಕೊಡಿ.